ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸಾಮೆಯನ್ನ ಜೊತೆಗೆ ಶೇಂಗಾ ಗೊಜ್ಜು ಸಕ್ಕದಾಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥದ್ದು 1 ಲೋಟ ನೆಲಗಡಲೆ. ಇದನ್ನ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗ್ದು ಇಟ್ಕೊಳ್ಳೋದು. ಆಮೇಲೆ ಒಂದು ಸಣ್ಣ ಲೋಟದಲ್ಲಿ, ಅದೇ ಲೋಟದಲ್ಲಿ 2 ಲೋಟ ಸಾಮೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ 1 ಅವರ್. ಇದನ್ನ ಫಸ್ಟು ಸಿಪ್ಪೆ ಎಲ್ಲ ತಕೊಳ್ಳೋಣ. ತಕೊಂಡಾದ್ಮೇಲೆ ಅದ್ರ ಜೊತೆಗೆ ಕಾಯಿ ಸ್ವಲ್ಪ, ಆಮೇಲೆ ಒಂದು ಹಸಿಮೆಣಸು, ಇದೆರಡೂ ಸೇರಿಸಿ ರುಬ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಬೇಕು. ನೋಡಿ, ಇದನ್ನ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಅನ್ನಕ್ಕೆ ಯಾವುದಕ್ಕಾದ್ರೂ ಸರಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಸಾಮೆ ಅನ್ನದ ಜೊತೆ ಮಾಡ್ತಾ ಇದ್ದೀನಿ. ಸಾಮೆ ಅನ್ನ ಜೊತೆಗೆ ಶೇಂಗದ್ದು ಗೊಜ್ಜು, ಇದೆರಡು ತುಂಬ ನ್ಯೂಟ್ರಿಷನ್ ಫುಡ್. ಇದು ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತಿದ್ದಂಗೆ ಅದಕ್ಕೊಂದು ಸ್ವಲ್ಪ ಹಸಿಮೆಣಸು ಹಾಕೊಳ್ಳೋಣ. ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಆಮೇಲೆ ನಾವು ಏನು ರುಬ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ನೀರು ಅದರಲ್ಲೇ ಇರುತ್ತಲ್ಲ, ನೀರು ಜಾರ್ಗೆನೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಬಾಡಿಸಿ. ನಿಮ್ಗೇನಾದ್ರು ಉಪ್ಪು ಕಮ್ಮಿ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದಾದ ಕೂಡಲೇ ನೆಕ್ಸ್ಟು ಸಾಮೆ ಅನ್ನನ ಮಾಡೋಣ. ಶೇಂಗಾ ಬೀಜದಲ್ಲಿ ಅತ್ಯುತ್ತಮವಾದ ಪೋಷಕಾಂಶಗಳಿದ್ದಾವೆ. ಅದರಲ್ಲೂ ಮೇಯ್ನಾಗಿ ಪ್ರೋಟೀನ್ ತುಂಬ ಹೇರಳವಾಗಿದೆ. ಇದರಿಂದ ಈ ಗೊಜ್ಜನ್ನು ಮಾಡ್ಕೊಂಡು ತಿಂದರೆ ಆಗಾಗ ತುಂಬ ಒಳ್ಳೆಯದು ದೇಹಕ್ಕೆ. ನೋಡಿ, ಈಗ ಸಾಮೆ ಅನ್ನ ಮಾಡೋಣ. ಈ ಸಾಮೆ ಅನ್ನಗೆ ನೋಡಿ, ಈ ಲೋಟದಲ್ಲಿ 2 ಲೋಟ ಸಾಮೆನ ತಗೊಂಡಿದ್ದೆ. 2 ಲೋಟಕ್ಕೆ 2ಕ್ಕೆ 4.25 ಲೋಟ ಅಷ್ಟು ನೀರು ಹಾಕಿ ಕುದಿಸೋಕ್ಕೆ ಇಟ್ಟಿದ್ದೀನಿ. ಇದು ಕುದ್ದ ನಂತರ ನಾನು ನೆನೆಸಿಟ್ಟಿದ್ದ ಸಾಮೆ ಅಕ್ಕಿಯನ್ನು ಅದಕ್ಕೆ ಕುದಿಯಂತಿರೋ ನೀರಿಗೆ ಹಾಕಿ ಅದನ್ನು ಸಿಮ್ಮಲ್ಲಿ ಬೇಯಿಸೋಕ್ಕೆ ಬಿಟ್ಬಿಡ್ಬೇಕು. ಒಂದು 10 ನಿಮಿಷ ಅಷ್ಟೇ ಬೇಯೋದಕ್ಕೆ. ನಿಮಗೆ ಅನ್ನ ಆಗ್ಬಿಡುತ್ತೆ. ನೋಡಿ, ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಒಂದು ಸಿಮ್ಮಲ್ಲಿ, ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಕು. ಸಕ್ಕದಾಗತ್ತೆ ಕಣ್ರಿ. ಅದು ಅಲ್ಲದೆ ಈ ಸಿರಿಧಾನ್ಯಗಳಲ್ಲಿ ಅತ್ಯುತ್ತಮವಾದ ಪೋಷಕಾಂಶಗಳಿದ್ದಾವೆ. ದಿನ 1 ಬಾರಿ ಆದರೂ ತಿನ್ನಿ. ಅದು ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಅರ್ಕ, ಊದ್ಲು, ಬರ್ಗು, ಯಾವುದಾದ್ರೂ ಆಗಿರ್ಬೋದು. ದಿನ 1 ಬಾರಿ ಆದರೂ ತಿನ್ನಿ. ತುಂಬ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ, ರುಚಿಕರವಾಗೂ ಇರುತ್ತೆ. ಥ್ಯಾಂಕ್ ಯು ವೀಕ್ಷಕರೇ.